ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಡೇ ಸ್ಟೂಡೆಂಟ್ಸ್, ಈಗ ಆಲ್ರೆಡಿ KEAಗೆ 50 ಡೇಸ್ ಟಾರ್ಗೆಟ್ ಮತ್ತೆ ಸ್ಟ್ರಾಟಜಿ ವಿಡಿಯೋವನ್ನು ಮಾಡಿದ್ವಿ. ಅದಾದ ನಂತರ ಕಾನ್ಸ್ಟಿಟ್ಯೂಷನ್ ಅನ್ನ ಈ ಒಂದು 50 ಡೇಸ್ ಅಲ್ಲಿ ಏನು ಓದಬೇಕು ಅಂತಕ್ಕಂತಹ ಕಾನ್ಸ್ಟಿಟ್ಯೂಷನ್ ಇಂಪಾರ್ಟೆಂಟ್ ವಿಡಿಯೋವನ್ನು ಮಾಡಿದ್ವಿ. ನಂತರ ಕರ್ನಾಟಕ ಜಿಯೋಗ್ರಫಿಯ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ಯಾವ ಇದಾವೆ ಆ ವಿಡಿಯೋನು ಕೂಡ ಈ ಪ್ರೇಮಿಯಾನ ಯೂಟ್ಯೂಬ್ ಚಾನಲ್ ಇದೆ. ಆದರೆ ಇಂದಿನ ಸೆಷನ್ ಅಲ್ಲಿ ಕರ್ನಾಟಕ ಹಿಸ್ಟ್ರಿ ಮತ್ತೆ ಕರ್ನಾಟಕ ಜಿಯೋಗ್ರಫಿ ತುಂಬಾ ಇಂಪಾರ್ಟೆಂಟ್. ಕರ್ನಾಟಕ ಜಿಯೋಗ್ರಫಿದ ಆಲ್ರೆಡಿ ಹೇಳಿದೀವಿ. ಕರ್ನಾಟಕ ಹಿಸ್ಟ್ರಿಯ ಇಂಪಾರ್ಟೆಂಟ್ ಟಾಪಿಕ್ಸ್ ಏನು ಇರ್ತಕ್ಕಂಥದ್ದು ಕೇವಲ 37 ಡೇಸ್. ಇದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಅಂಡ್ ಒಂದು ಡಿಸ್ಕ್ಲೈಮರ್, ದೇರ್ ಇಸ್ ನೋ ಶಾರ್ಟ್ ಕಟ್ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಎನಿ ಟೈಮ್ ನಾನು ಶಾರ್ಟ್ ಕಟ್ ಇಲ್ಲ ಅಂತ ಹೇಳ್ತಾನೆ ಇರ್ತೀನಿ. ಇದು ಕೇವಲ 37 ಡೇಸ್ ಏನಿದೆಯಲ್ಲ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಕೊಡ್ತಾ ಇರ್ತಕ್ಕಂಥದ್ದು. ನನ್ನ ಮೆಂಟರ್ಶಿಪ್ ಅಲ್ಲಿ ನಿಮಗೆ ಡೀಪ್ ಆಗಿ ಕಂಪ್ಲೀಟ್ ಆಗಿ ಸ್ಟಡಿಯನ್ನ ಮಾಡಿಸ್ತೀನಿ. ಸೊ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೆಕ್ಸ್ಟ್ ಬೇರೆ ಎಕ್ಸಾಮ್ಗೂ ಕೂಡ ಸರ್ ಇಷ್ಟು ಓದಿದ್ರೆ ಸಾಕು ಸರ್, ನೋ, ಕಂಪ್ಲೀಟ್ ಆ ಥರ ಬುಕ್ಸ್ ಓದಿ. ಆದ್ರೆ ಇರ್ತಕ್ಕಂಥ 37 ಡೇಸ್, ಸೊ ಅದಕ್ಕೋಸ್ಕರ ನೀಟಾಗಿ ಯುಟಿಲೈಸ್ ಆಗಲಿ ಅಂತಕ್ಕಂಥ ಲಾಸ್ಟ್ ಎಕ್ಸಾಮ್ ಟೈಮಲ್ಲಿ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ಗೋಸ್ಕರ ಹೆಲ್ಪ್ ಆಗಲಿ ಅಂತೇಳಿ ಈ ವಿಡಿಯೋನ ಮಾಡ್ತಿರ್ತಕ್ಕಂಥದ್ದು. ಅಂಡ್ ತಮಗೆ ಗೊತ್ತಿರಲಿ, ರೀಸೆಂಟ್ ನ 3 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ನಾನು ಅನಾಲಿಸಿಸ್ ಅನ್ನ ಮಾಡಿದ್ದೀನಿ. ಸುಮಾರು ಕೇವಲ ಕರ್ನಾಟಕ ಹಿಸ್ಟ್ರಿ ತುಂಬಾ ಚಿಕ್ಕ ಸಬ್ಜೆಕ್ಟ್. ಇದರಿಂದ ಕಳೆದ 2-3 ವರ್ಷಗಳಿಂದ ಸುಮಾರು 32 ಪ್ರಶ್ನೆಗಳು ಕರ್ನಾಟಕ ಹಿಸ್ಟ್ರಿಯಿಂದ ಬಂದಿರತಕ್ಕಂಥದ್ದು. ಕರ್ನಾಟಕ ಜಿಯೋಗ್ರಫಿ 36 ಪ್ರಶ್ನೆಗಳು. ಕರ್ನಾಟಕ ಜಿಯೋಗ್ರಫಿಲಿ ಮಿನಿಮಮ್ 5ರಿಂದ 7 ಪ್ರಶ್ನೆಗಳು ಬರ್ತಾ ಇದ್ವು. ಕರ್ನಾಟಕ ಜಿಯೋಗ್ರಫಿಲಿ ಮ್ಯಾಕ್ಸಿಮಮ್ 10ವರೆಗೆ ಬಂದಿದೆ. ಆದರೆ ಕರ್ನಾಟಕ ಹಿಸ್ಟ್ರಿಯಲ್ಲಿ ಮಿನಿಮಮ್ ತಮಗೆ ಎಷ್ಟು ಪ್ರಶ್ನೆಗಳು ಬರ್ತಾ ಇದಾವೆ ಅಂದ್ರೆ, ಮಿನಿಮಮ್ 5 ಕ್ವಶನ್, ಮ್ಯಾಕ್ಸಿಮಮ್ 7+ ಕ್ವಶನ್ ಬರ್ತಾ ಇದೆ. ಕರ್ನಾಟಕ ಹಿಸ್ಟ್ರಿ ಸ್ಮಾಲ್ ಸಿಲೆಬಸ್ ಬಟ್ ತುಂಬಾ ಹೈ ಹೀಲ್ಡಿಂಗ್. ಸೊ ಯಾವ್ಯಾವ್ದು ಪ್ರಶ್ನೆಯಲ್ಲಿ VA ಆಗಿರ್ಬೋದು, PDO ಆಗಿರ್ಬೋದು, ಅಥವಾ ರೀಸೆಂಟ್ PSI ಆಗಿರ್ಬೋದು, ಅಥವಾ ರೀಸೆಂಟ್ ಕಳೆದ 2-3 ವರ್ಷದಿಂದ KEA, KPSC ಇತರ ಪರೀಕ್ಷೆಗಳಲ್ಲಿ ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಅನ್ನ ಕೇಳಿದ್ದಾರೆ ಫಸ್ಟ್ ಅದನ್ನ ನೋಡೋಣ. ಅದನ್ನ ನೋಡಿದ ನಂತರ ಕೊನೆಯಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಚಾಪ್ಟರ್ ಯಾವ್ಯಾವ್ದನ್ನ ಓದ್ಬೇಕು ಅದನ್ನ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ 1 ನಿಮಿಷ ಟೈಮ್ ಕೊಟ್ರೆ ನನ್ನ ಕೋರ್ಸ್ನ ಪ್ರಮೋಷನ್ ಅನ್ನ ಮಾಡ್ಕೋತೀನಿ. ತಮ್ಮೆಲ್ಲರೂ ಕೂಡ ಗೊತ್ತಿದೆ ನೋಡಿ, more than 80% ಡಿಸ್ಕೌಂಟ್ ಅಂದ್ರೆ, ನನ್ಗೆ ಆಲ್ರೆಡಿ ಯಾರೋ ಒಬ್ರು ಕಮೆಂಟ್ ಆಗಿದ್ರು, ಸರ್ ನೀವು ಇಷ್ಟ ಬಂದಷ್ಟು ದುಡ್ಡು ಇಟ್ಕೊಂಡು ಡಿಸ್ಕೌಂಟ್ ಅಂತೀರಾ ಸರ್. ನೋ, ಇಲ್ಲ, ನಾನು ಆಲ್ರೆಡಿ 4,500 ಇರ್ತಕ್ಕಂತಹ ಕ್ಲಾಸ್ ಅನ್ನ ನಿಮಗೆ ಎಷ್ಟು ಕೊಡ್ತಾ ಇದ್ದೀನಿ ಈಗ, 2,200ಕ್ಕೆ PSI ESI ಕ್ಲಾಸು. 4,000 3,500ದಿಂದ 4,000 ಬರ್ತಕ್ಕಂತಹ ಒಂದು KS ಕ್ಲಾಸ್ ಅನ್ನ ಈಗ ಕೇವಲ 2,000 ರೂಪಾಯಿ ಕೊಡ್ತಾ ಇದ್ದೀನಿ. PC ಕ್ಲಾಸ್ ಅನ್ನ 1,899 ರೂಪಾಯಿ ಕೊಡ್ತಾ ಇದ್ದೀನಿ. KS FD ಕೇವಲ 1,999 ಅಥವಾ 2,000 ಇದೆ ಅಷ್ಟೇ. ಇಲ್ಲ ಸರ್ ನಮಗೆ ಸಬ್ಜೆಕ್ಟ್ ವೈಸ್ ಬೇಕು ಅಂದ್ರೆ ಅಲ್ಲೂ ಕೂಡ ತುಂಬಾ ಡಿಸ್ಕೌಂಟ್ ಇದೆ. ಕೇವಲ 399ಕ್ಕೆ ಎನ್ವೈರನ್ಮೆಂಟ್, ಅಥವಾ 333ಕ್ಕೆ ಎನ್ವೈರನ್ಮೆಂಟ್, 399ಕ್ಕೆ ಎಕನಾಮಿ, ಕಾನ್ಸ್ಟಿಟ್ಯೂಷನ್ 555ಕ್ಕೆ, ಸೈನ್ಸ್ ಅಂಡ್ ಟೆಕ್ 555. ಸೊ ಇಷ್ಟು ಕಡಿಮೆಗೆ ಎಲ್ಲಾ ತರಗತಿಯನ್ನ ಕೊಡ್ತಾ ಇದೀವಿ. more than 80% ಇದೆ. ಸೊ ಸಿಂಗಲ್ ಕೋರ್ಸ್ ಬೇಕಾದ್ರೂ ತೆಗೆದುಕೊಳ್ಳಿ, ಅಥವಾ UPSC ಫೌಂಡೇಶನ್ ಕೋರ್ಸ್ ಇದೆ, KS ಕೋರ್ಸ್ ಬೇಕಾಗಿದೆ, PSI ಕೋರ್ಸ್ ಬೇಕಾಗಿದೆ, ಅದನ್ನು ತೆಗೆದುಕೊಳ್ಳಿ. ಅಂಡ್ ಟೆಸ್ಟ್ ಸೀರೀಸ್ ಕೇವಲ NCERT ಬೇಸ್ಡ್ ಮತ್ತೆ ಸಬ್ಜೆಕ್ಟ್ ವೈಸು, ಫುಲ್ ಲೆಂತ್, ಕಮ್ಯುನಿಕೇಶನ್ಸ್ ಎಲ್ಲ ಸೇರಿ 500, 600, 700 ಈ ರೀತಿ ಇದೆ. ಸೊ ಆ ಕಂಪ್ಲೀಟ್ ಆಗಿ 500 ರೂಪಾಯಿ ಎಲ್ಲ ಟೆಸ್ಟ್ ಸೀರೀಸ್ ಸಿಗ್ತಾ ಇದೆ. ಸೊ ಅದನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಯಾಕೆ ತಡ, ಆಲ್ರೆಡಿ ನಮ್ಮ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ ಇದೆಲ್ಲವೂ ಕೂಡ. ಸೊ ಬರೋಣ ನೋಡಿ, ರೀಸೆಂಟ್ ಟ್ರೆಂಡ್ ಅನಾಲಿಸಿಸ್ KEA, KPSC ಮತ್ತೆ KSP ಏನೇನ್ ಕೇಳಿದ್ದಾರೆ ಕರ್ನಾಟಕ ಹಿಸ್ಟ್ರಿಯಿಂದ. ಕ್ವಿಕ್ ಆಗಿ ನಾನು ನಿಮ್ಗೆ ಇದನ್ನ ರಿವಿಷನ್ ಮಾಡ್ಕೊಡ್ತೀನಿ. ಜಸ್ಟ್ ಎ ಮಿನಿಟ್. ಓಕೆ ನೋಡಿ, VAO ನಲ್ಲಿ 6 ಪ್ರಶ್ನೆಗಳು ಕರ್ನಾಟಕ ಹಿಸ್ಟ್ರಿಯಿಂದ ಬಂದಿತ್ತು. ಯಾವ್ಯಾವ್ದ್ರಿಂದ ಬಂದಿತ್ತು ಆಮೇಲೆ ನೋಡೋಣ. ಮೋಟಾರ್ ವೆಹಿಕಲ್ ಅಲ್ಲಿ 7 ಪ್ರಶ್ನೆಗಳು. PDO HK ಅಲ್ಲಿ ಕೇವಲ 2 ಪ್ರಶ್ನೆ. ಯಾಕೆ ಇಲ್ಲಿ ಕಡಿಮೆ ಆಗಿತ್ತು ಅಂದ್ರೆ, ಪಂಚಾಯತ್ ರಾಜ್ ಅದಕ್ಕೆ ಜಾಸ್ತಿ ಒತ್ತನ್ನು ಕೊಟ್ಟಿದ್ರು. PDO ನಾನ್ HK 5 ಪ್ರಶ್ನೆಗಳು ಬಂದಿತ್ತು. KPSC ಗ್ರೂಪ್ ಬಿ ಮೊನ್ನೆ 2025 ಜನವರಿಯಲ್ಲಿ ನಡೆದಿರ್ತಕ್ಕಂಥದ್ದು 4 ಪ್ರಶ್ನೆ. PSI 402 6 ಪ್ರಶ್ನೆ. PSI 502 2 ಪ್ರಶ್ನೆ. ಸೊ ಮಿನಿಮಮ್ ಕರ್ನಾಟಕ ಹಿಸ್ಟ್ರಿಯಿಂದ ನಾವೆಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು, 5 to 7, ಮ್ಯಾಕ್ಸಿಮಮ್ 7+ ಕರ್ನಾಟಕ ಹಿಸ್ಟ್ರಿ. ಕರ್ನಾಟಕ ಜಿಯೋಗ್ರಫಿಯಿಂದ ಮಿನಿಮಮ್ 8, ಮ್ಯಾಕ್ಸಿಮಮ್
9 to 10 ಜಿಯೋಗ್ರಫಿಯಿಂದ. ಜಿಯೋಗ್ರಫಿ ಆಲ್ರೆಡಿ ನಾವು ನೋಡಿದ್ವಿ. ನೋಡಿ, ಕೆಇಎ ವಿಒ ಪ್ರಶ್ನೆ ಏನ್ 6 ಪ್ರಶ್ನೆಗಳನ್ನ ಕೇಳಿದ್ರಲ್ವಾ, ಇದರಲ್ಲಿ ವಿಜಯನಗರ ಸಾಮ್ರಾಜ್ಯದಿಂದ ಅಂದ್ರೆ ಅದರಲ್ಲೂ ಕೂಡ ಸಂಗಮ ರಾಜವಂಶದಿಂದ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಅಲ್ಲಿಗೆ ಈ ಚಾಪ್ಟರ್ ಇಂಪಾರ್ಟೆಂಟ್. ಶ್ರವಣ ಬೆಳಗೊಳಕ್ಕೆ ಯಾರ್ಯಾರ ಕೊಡುಗೆ ಇದೆ, ಅದರಲ್ಲೂ ಗಂಗರ್ದೇನ್ ಕೊಡುಗೆ ಇದೆ, ಮೌರ್ಯರ್ದೇನ್ ಕೊಡುಗೆ ಇದೆ, ಒಡೆಯರ್ ಮೈಸೂರು ಒಡೆಯರ್ದೇನ್ ಕೊಡುಗೆ ಇದೆ ಅಂತೇಳಿ ಮೂರನ್ನು ಕೂಡ ಲಿಂಕ್ ಮಾಡಿ ಒಂದು ಪ್ರಶ್ನೆಯನ್ನ ಕೇಳಿದ್ರು. ನೆಕ್ಸ್ಟ್ ಆದಿಲ್ ಶಾಹಿ ಮನೆತನ, ಸೂರ್ಯನಾಥ್ ಕಾಮತ್ ಸರ್ ಬುಕ್ ತೆಗೆದುಕೊಂಡ್ರೆ ಮುಸ್ಲಿಂ ದೊರೆಗಳು ಅಂತ ಒಂದು ಚಾಪ್ಟರ್ ಇದೆ. ಸುಮಾರು ಎಲ್ಲಾ ಎಕ್ಸಾಮ್ ಅಲ್ಲೂ ಕೂಡ 1 or 2 ಕ್ವಶನ್ ಅದೇ ಒಂದೇ ಒಂದು ಚಾಪ್ಟರ್ ಇಂದ ಬಂದಿದೆ. ಒಂದು 15 ಪೇಜ್ 20 ಪೇಜ್ ಇದೆ ಅಷ್ಟೇ. ಸೊ ಆದಿಲ್ ಶಾಹಿ ಮನೆತನ, ಅದರಲ್ಲೂ ಕೂಡ ನೋಡಿ ತಮಗೆ ಗೊತ್ತಿರ್ಲಿ, ಯೂಶಲಿ KPSC ಒಂದು ಟ್ರೆಂಡ್ ಏನು ಅಂದ್ರೆ, ಯಾವುದೇ ಒಂದು ಮನೆತನ ಆಗಿರ್ಬೋದು, ಅಲ್ಲಿಗೆ ಬರ್ತಕ್ಕಂತಹ ರಾಯಭಾರಿಗಳು ಅಂಬಾಸಿಡರ್ಸ್ ಏನಿದ್ದಾರೆ, ಅಲ್ಲಿಗೆ ಬರ್ತಕ್ಕಂಥ ಟೂರಿಸ್ಟ್ ಪ್ರವಾಸಿಗಳೇನಿದ್ದಾರೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ರೀಸೆಂಟ್ ಎಕ್ಸಾಮ್ ಅಲ್ಲಿ ಟೋಟಲ್ 3 ಪ್ರಶ್ನೆ ಈ ರೀತಿ ಕೇಳಿದ್ದಾರೆ. ಈ ಮನೆತನಕ್ಕೆ ಬಂದಿರತಕ್ಕಂತಹ ಪ್ರವಾಸಿಗ ಯಾರು, ಈ ಮನೆತನಕ್ಕೆ ಬಂದಿರತಕ್ಕಂಥ ಒಂದು ರಾಯಭಾರಿ ಅಂಬಾಸಿಡರ್ ಯಾರು ಅಂತ ಹೇಳಿ ಕೇಳಿರೋದು. ಸೊ ಆದಿಲ್ ಶಾಹಿ ಮನೆತನದ ರಾಯಭಾರಿಗಳ ಪ್ರಶ್ನೆ ಒಂದಾಗಿದೆ. ಎಸ್, ಕರ್ನಾಟಕದ ದಂಗೆಗಳು, ಕರ್ನಾಟಕ ಏಕೀಕರಣ, ಕರ್ನಾಟಕ ಸ್ವಾತಂತ್ರ್ಯ ತಿಳುವಳಿ ಅಂತೇಳಿ ಸೂರ್ಯನಾಥ್ ಕಾಮತ್ ಸರ್ ಹತ್ರ ಅವ್ರ ಬುಕ್ ಅಲ್ಲಿ ಒಂದೇ ಒಂದು ಚಾಪ್ಟರ್ ಇದೆ, 3 ಇನ್ಕ್ಲೂಡಿಂಗ್ ಆಗಿರೋದು. ಕೆಲವು ಎಕ್ಸಾಮ್ ಅಲ್ಲಿ ಅದೊಂದು ಚಾಪ್ಟರ್ ಇಂದಾನೆ 3 ಪ್ರಶ್ನೆ ಬಂದಿದ್ದಾವೆ. ರೀಸೆಂಟ್ ಎಕ್ಸಾಮ್ ಅಲ್ಲಿ ಮೋರ್ ದೆನ್ 5 ಮೇಲೆನೆ ಕ್ವಶನ್ ಬಂದಿರತಕ್ಕಂಥದ್ದು ಈ ಕರ್ನಾಟಕ ದಂಗೆಗಳು, ಅಂದ್ರೆ ಕರ್ನಾಟಕ ಏಕೀಕರಣ, ಕರ್ನಾಟಕ ಸ್ವಾತಂತ್ರ್ಯ ಹೋರಾಟ ಮತ್ತೆ ದಂಗೆಗಳು ಅಂತೇಳಿ ಒಂದು ಚಾಪ್ಟರ್ ಇದೆ. ಅದರಿಂದ ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು ಎಲ್ಲವನ್ನು ಕೂಡ ಲಿಂಕ್ ಮಾಡಿ ಇವರ ಲಾಂಛನ ಎಂಬ್ಲಮ್ ಏನಿದೆ ಅದನ್ನ ಮ್ಯಾಚ್ ದ ಫಾಲೋಯಿಂಗ್ ತರ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಅಗೇನ್ ಕರ್ನಾಟಕ ಸ್ವಾತಂತ್ರ್ಯ ಚಳವಳಿ ನೋಡಿ, ಕರ್ನಾಟಕ ಸ್ವಾತಂತ್ರ್ಯ ಚಳವಳಿ, ದಂಗೆಗಳು ಒಂದೇ ಚಾಪ್ಟರ್ ಅಲ್ಲಿ ಇರ್ತಕ್ಕಂಥದ್ದು 2 ಪ್ರಶ್ನೆಗಳು. ತುಂಬಾ ಚಿಕ್ಕ ಚಾಪ್ಟರ್ ಅದು. ವಿಎವನ್ನ ನೋಡಿದ್ರಿ, ಇಂಪಾರ್ಟೆಂಟ್ ಟಾಪಿಕ್ಸ್ ಕೊಡ್ತೀನಿ, ಡೋಂಟ್ ವರಿ. ಮೋಟಾರ್ ವೆಹಿಕಲ್ ಅನ್ನ ನೋಡ್ತಾ ಬನ್ನಿ. ಈಗ ಮೋಟಾರ್ ವೆಹಿಕಲ್ ಇದರಲ್ಲಿ 7 ಪ್ರಶ್ನೆಗಳು ಬಂದಿದ್ದು ಕರ್ನಾಟಕ ಹಿಸ್ಟರಿಗೆ ಸಂಬಂಧಪಟ್ಟಂತೆ. ಬಿಜಾಪುರದ ಸುಲ್ತಾನರು, ನಾನು ಹೇಳಿದ್ನಲ್ವಾ ಕರ್ನಾಟಕದ ಮುಸ್ಲಿಂ ದೊರೆಗಳು ಅಂತೇಳಿ ಒಂದು ಚಾಪ್ಟರ್ ಇದೆ, ಅದರಿಂದ ಬಿಜಾಪುರದ ಸುಲ್ತಾನರು. ಆಂಗ್ಲೋ ಮೈಸೂರು ಯುದ್ಧಗಳು, ಇದು ಒಡೆಯರ್ದು ಆ ಚಾಪ್ಟರ್ ಇಂದ, ಮೈಸೂರು ಸಂಸ್ಥಾನದ ಚಾಪ್ಟರ್ ಇಂದ. ಐಹೊಳೆ, ಎಸ್, ಐಹೊಳೆಯ ವಾಸ್ತುಶಿಲ್ಪ ಮತ್ತೆ ಸಂಸ್ಕೃತಿ ಕೇಳ್ತಾ ಹೋಗ್ತಾನೆ ಐಹೊಳೆ. ನೆಕ್ಸ್ಟ್ ಮೈಸೂರಿನ ದಿವಾನರು ನೋಡಿ, ಮೈಸೂರಿನ ಒಡೆಯರ್ ಚಾಪ್ಟರ್ ಅಲ್ಲಿ ಟೋಟಲ್ 2 ಕ್ವಶನ್ ಬಂದಿದೆ. ಮೈಸೂರಿನ ದಿವಾನರ ಬಗ್ಗೆ ಒಂದು. ಎಸ್, ನಾನು ಹೇಳಿದ್ನಲ್ವಾ ರಾಷ್ಟ್ರಕೂಟರ ಆಡಳಿತಕ್ಕೆ ಬಂದಿರತಕ್ಕಂತಹ ರಾಯಭಾರಿ ಅಂಬಾಸಿಡರ್ ಯಾರು ಬರ್ತಾನೆ ಅದನ್ನ ಕೇಳಿದ್ದಾರೆ, ರಾಷ್ಟ್ರಕೂಟರು. ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಏನ್ ಕೇಳಿದ್ರು, ಆದಿಲ್ ಶಾಹಿ ಮನೆತನದ ರಾಯಭಾರಿಗಳು. ಅಂದ್ರೆ ನಿಮ್ಗೆ ಕರ್ನಾಟಕ ಹಿಸ್ಟರಿಯಲ್ಲಿ ಪ್ರವಾಸಿಗರು ಮತ್ತೆ ರಾಯಭಾರಿಗಳು, ಅಂಬಾಸಿಡರ್ಸ್ ಏನಿರ್ತಾರೆ, ಟೂರಿಸ್ಟ್ ಏನಿರ್ತಾರೆ, ಯಾವ್ಯಾವ ಆಸ್ಥಾನಕ್ಕೆ ಬಂದ್ರು ಅದು ಇಂಪಾರ್ಟೆಂಟ್. ಇಲ್ಲಿ ಕೇಳಿದ್ದು ಯಾವುದು, ರಾಷ್ಟ್ರಕೂಟರ ರಾಯಭಾರಿಗಳು. ಅದೇ ವಿಎಒದಲ್ಲಿ ಯಾವ್ದು ಕೇಳಿದ್ರು, ಆದಿಲ್ ಶಾಹಿ ಮನೆತನದ ರಾಯಭಾರಿ. ಇಲ್ಲಿ ರಾಷ್ಟ್ರಕೂಟರ ಮನೆತನಕ್ಕೆ ಬಂದಿರತಕ್ಕಂಥ ರಾಯಭಾರಿ. ನೆಕ್ಸ್ಟ್ ಮೈಸೂರು ಒಡೆಯರು ದಳವಾಯಿ ರಿಲೇಟೆಡ್ ಒಂದು ಪ್ರಶ್ನೆ. ಅಲ್ಲಿ ನೋಡಿ ಮೋಟಾರ್ ವೆಹಿಕಲ್ ಅಲ್ಲಿನೆ ಮೈಸೂರು ಸಂಸ್ಥಾನ 1 ಚಾಪ್ಟರ್ ಇಂದ 3 ಪ್ರಶ್ನೆಗಳು ಬಂದಿದ್ದಾವೆ. ಒಂದೇ ಎಕ್ಸಾಮ್ ಪೇಪರ್, ಒಂದೇ ಚಾಪ್ಟರ್ ಇಂದ 3 ಕ್ವಶನ್ಸ್. ಅದ್ಯಾವುದು, ಆಂಗ್ಲೋ ಮೈಸೂರು ಯುದ್ಧಗಳಾಗಿರ್ಬೋದು, ಮೈಸೂರು ದಿವಾನರ ಬಗ್ಗೆ ಒಂದಾಗಿರ್ಬೋದು, ಮೈಸೂರು ಒಡೆಯರು, ಅದರಲ್ಲಿ ದಳವಾಯಿಗಳ ಬಗ್ಗೆ ಒಂದನ್ನ ಕೇಳಿದ್ದಾರೆ. ನೆಕ್ಸ್ಟ್ ರಾಷ್ಟ್ರಕೂಟರ ಒಂದು ಮನೆತನಕ್ಕೆ ಬಂದ ಅರಬ್ ಪ್ರವಾಸಿ, ನಾನು ಹೇಳ್ತಿದ್ನಲ್ವಾ ರಾಯಭಾರಿ ಮತ್ತೆ ಪ್ರವಾಸಿ ತುಂಬಾ ಇಂಪಾರ್ಟೆಂಟು. ಅದರಲ್ಲೂ ತಮಗೆ ಗೊತ್ತಿರ್ಲಿ ನೋಡಿ, ರಾಷ್ಟ್ರಕೂಟರನ್ನ ಒಂದೇ ಚಾಪ್ಟರ್ ಇಂದ ಒಂದೇ ಕ್ವಶನ್ ಪೇಪರ್ಗೆ ಮೋಟಾರ್ ವೆಹಿಕಲ್ಗೆ 2 ಪ್ರಶ್ನೆಗಳು. ಅದು ಯಾವ ರೀತಿ, ರಾಷ್ಟ್ರಕೂಟರಲ್ಲಿ ಬಂದಿರತಕ್ಕಂಥ ರಾಯಭಾರಿ ಯಾರು, ಅಂಬಾಸಿಡರ್ ಯಾರು, ಅದೇ ರಾಷ್ಟ್ರಕೂಟರ ಮನೆತನಕ್ಕೆ ಬಂದಿರತಕ್ಕಂಥ ಅರಬ್ನ ಟೂರಿಸ್ಟ್ ಪ್ರವಾಸಿ ಯಾರು. ಸೊ ತಮಗೆ ಗೊತ್ತಾಯ್ತು, ರಾಷ್ಟ್ರಕೂಟ ಅಂತಕ್ಕಂಥ ಚಾಪ್ಟರ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ PDO HKಲಿ 2 ಪ್ರಶ್ನೆ, 2 ಅಷ್ಟೇ ಹೋಗ್ಬಿಡಿ ಸರ್. KA ಬೇರೆ ಎಕ್ಸಾಮ್ ಅಲ್ಲಿ ತುಂಬಾ ಜಾಸ್ತಿ ಕೇಳ್ತಾನೆ. ಇಲ್ಲಿ ಯಾಕೆ PDOದಲ್ಲಿ 2 ಕೇಳಿದ್ದ ಅಂತ ಅಂದ್ರೆ ಸಿಂಪಲ್ ರೀ. ಕೇಳಿಸ್ತಾ ಇದೆಯಲ್ವಾ, ಎಕೋ ಇದೆಯಾ ಸರ್? ಎಕೋ ಇದೆಯಾ? ಒಂದ್ಸತಿ ಕನ್ಫರ್ಮ್ ಮಾಡಿ. ಎಕೋ ಇದೆಯಾ ಅಂತ.
PDO HK ಅಲ್ಲಿ ಪಂಚಾಯತ್ ಕೋಆಪರೇಟಿವ್ ಸೊಸೈಟೀಸು ಇದ್ರ ಬಗ್ಗೆ ಜಾಸ್ತಿ ಒತ್ತನ್ನ ಕೊಡ್ಲಿಕ್ಕೆ ಹೋಗಿ ಇಲ್ಲಿ ಅದನ್ನ ಕೇಳಿಲ್ಲ, ಯಾವ್ದನ್ನ ಕರ್ನಾಟಕ ಹಿಸ್ಟ್ರಿ ಮತ್ತೆ ಕರ್ನಾಟಕ ಜಿಯೋಗ್ರಫಿನ ಕಡಿಮೆ ಮಾಡಿದ್ದಾರೆ. ಸೊ ಇಲ್ಲಿ ಕೇವಲ 2 ಶಾಸನಗಳು. ತಮಗೆ ಗೊತ್ತಿಲ್ಲಿ ಕಳೆದ 2 ವರ್ಷದಿಂದ ಬಂದಿರತಕ್ಕಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಬೆಂಗಳೂರಿಗೆ ಸಂಬಂಧಪಟ್ಟಂತಹ ಶಾಸನಗಳನ್ನ 2 ಬಾರಿ ಕೇಳಿದ್ದಾರೆ. ಬೆಂಗಳೂರಿಗೆ ಸಂಬಂಧಪಟ್ಟಿರತಕ್ಕಂತಹ ಶಾಸನಗಳು. ನೆಕ್ಸ್ಟ್ ಕರ್ನಾಟಕ ರೈತರ ದಂಗೆಗಳು, ಇದು ಕೂಡ ಕರ್ನಾಟಕ ಸ್ವಾತಂತ್ರ್ಯ ಚಳವಳಿ ಮತ್ತೆ ಏಕೀಕರಣ ಚಳವಳಿ ಇದೆಯಲ್ಲ ಅದೊಂದು ಚಾಪ್ಟರ್ ಇಂದ. ಸೊ ಅಲ್ಲಿಂದ ತಮಗೆ ಗೊತ್ತಾಯ್ತು ಆ ಚಾಪ್ಟರ್ ಇಂಪಾರ್ಟೆಂಟ್ ಅಂತ ಹೇಳಿ. ನೆಕ್ಸ್ಟ್ PDO ನಾನ್ HKಲಿ ಸುಮಾರು 5 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಚಾಲುಕ್ಯರ ವಾಸ್ತುಶಿಲ್ಪಕ್ಕೊಂದು ನೋಡಿ, ಚಾಲುಕ್ಯರ ಸಾಹಿತ್ಯ ಮತ್ತೆ ವಾಸ್ತುಶಿಲ್ಪ ಒಂದೇ ಚಾಪ್ಟರ್ 2 ಕ್ವಶನ್. ರಾಷ್ಟ್ರಕೂಟರು ಒಂದೇ ಚಾಪ್ಟರ್ 2 ಕ್ವಶನ್, ಒಂದೊಂದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಬೆಂಗಳೂರಿನ ಶಾಸನ ನೋಡಿ, ನಾನು ಹೇಳಿದ್ನಲ್ವಾ PDO HKಲೂ ಕೇಳಿದ್ರು, ನಾನ್ HKಲೂ ಬೆಂಗಳೂರಿನ ಶಾಸನ ಬಗ್ಗೆ ಕೇಳಿದ್ರು. ಅಗೇನ್ ಮೈಸೂರು ಒಡೆಯರು 1, ಕರ್ನಾಟಕದ ಬುಡಕಟ್ಟು 1. ಇದಾದ ನಂತರ ರೀಸೆಂಟ್ ಜನವರಿ 2025ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರೆ 2025ರಲ್ಲಿ ಕೇಳಿದ್ರು. ಅದರಲ್ಲಿ ಗ್ರೂಪ್ ಬಿ ಪ್ರಶ್ನೆ ಪತ್ರಿಕೆ ಮೈಸೂರಿನ ದಿವಾನರು ಚಾಪ್ಟರ್ ಇಂದ 1 ಪ್ರಶ್ನೆ, ಅನಂತರ ಹೊಯ್ಸಳರಿಗೆ ಸಂಬಂಧಪಟ್ಟಿರತಕ್ಕಂತಹ 1 ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯಕ್ಕೆ 1 ಪ್ರಶ್ನೆ, ಗಂಗರು, ಹೊಯ್ಸಳರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು ಎಲ್ಲರನ್ನೂ ಇನ್ಕ್ಲೂಡ್ ಮಾಡಿ 1 ಪ್ರಶ್ನೆಯನ್ನ ಕೇಳಿದ್ರು. ಸೊ ತಮಗೆ ಈ PDF ಅನ್ನು ಹಾಕ್ತೀನಿ, ಡೋಂಟ್ ವರಿ. ಸುಮ್ಮನೆ ಜಸ್ಟ್ ಕೇಳಿಸ್ಕೊತಾ ಹೋಗಿ ಎಲ್ಲೆಲ್ಲಿ ಯಾವ್ಯಾವ್ದು ಕೇಳಿದ್ದಾರೆ ಅಂತ ಹೇಳಿ. ಆಗ ನಿಮ್ಗೆ ಗೊತ್ತಾಗುತ್ತೆ ನಾನು ಇಂಪಾರ್ಟೆಂಟ್ ಟಾಪಿಕ್ಸ್ ಮತ್ತೆ ಚಾಪ್ಟರ್ ಕೊಟ್ಟಾಗ ಯಾವ್ಯಾವ್ದು ಓದ್ಬೇಕು ಅಂತ ಹೇಳಿ. 402ಗೆ 6 ಪ್ರಶ್ನೆಗಳನ್ನ ಕೇಳಿದ್ರು ಕರ್ನಾಟಕ ಹಿಸ್ಟ್ರಿಯಿಂದ. ಅಗೇನ್ ಸೇಮ್ ನೋಡ್ರಿ, ಕರ್ನಾಟಕದ ಏಕೀಕೃತ ಚಳುವಳಿ ಮತ್ತೆ ಸ್ವಾತಂತ್ರ್ಯ ದಂಗೆಗಳು ಅಂತೇಳಿ 1 ಪಾಠ 1 ಚಾಪ್ಟರ್ ಇದೆ ಅದರಿಂದ. ಅಗೈನ್ ಸ್ವಾತಂತ್ರ್ಯ ಚಳುವಳಿ, ಇದು ಕೂಡ ಅದೇ ಚಾಪ್ಟರ್ ಇಂದ, ಸೂರ್ಯನಾಥ್ ಕಾಮತ್ ಸರ್ ಬುಕ್. ವಿಜಯನಗರ ಸಾಮ್ರಾಜ್ಯ, ಅದರಲ್ಲಿ ವಿದೇಶಿ ಪ್ರವಾಸಿಗ ನೋಡಿ, ಹೇಳಿದ್ನಲ್ಲ ಫಾರಿನ್ ಟೂರಿಸ್ಟ್ ಯಾರು ಬಂದಿದ್ದಾನೆ ಅಂತ ಹೇಳಿ. ತಾವು ಒಂದು ಪ್ಯಾಟರ್ನ್ ರಿಪೀಟ್ ಆಗ್ತಾ ಇದೆ. ಯಾವ ಪ್ಯಾಟರ್ನ್? ಸಿಂಪಲ್, ಕರ್ನಾಟಕ ಏಕೀಕೃತ ಚಳುವಳಿಯಿಂದ 2-3 ಕ್ವಶನ್, ಮೈಸೂರು ಒಡೆಯರಿಂದ 1-2-3 ಕ್ವಶನ್, ರಾಷ್ಟ್ರಕೂಟರಿಂದ ಕ್ವಶನ್. ನೋಡಿ ಈ 3 ಚಾಪ್ಟರ್ ಇಂದ ರಿಪೀಟ್ ಆಗ್ತಾನೆ ಇದೆ. ಎಸ್, ವಿಜಯನಗರ ಸಾಮ್ರಾಜ್ಯ, ಅದರಲ್ಲೂ 1 ವಿದೇಶಿ ಪ್ರವಾಸಿಗರು, ರಾಷ್ಟ್ರಕೂಟರಿಗೆ ಬಂದಿರತಕ್ಕಂಥ ಅಂಬಾಸಿಡರು, ರಾಷ್ಟ್ರಕೂಟರಿಗೆ ಬಂದಿರತಕ್ಕಂಥ ಟೂರಿಸ್ಟ್ ಪ್ರವಾಸಿಗರು. ಅದೇ ರೀತಿ ಇಲ್ಲಿ ವಿದೇಶಿ ಪ್ರವಾಸಿಗರು ಯಾರು? ವಿಜಯನಗರಕ್ಕೆ. ಹೊಯ್ಸಳರಿಂದ 1, ಅಗೈನ್ ಮೈಸೂರು ಒಡೆಯರು. ಈ ಚಾಪ್ಟರ್ ಇಂಪಾರ್ಟೆಂಟ್ ನೋಡಿ. 3 ಚಾಪ್ಟರ್ ಎದ್ದು ಕಾಣ್ತಾ ಇದ್ದಾವೆ. 1 ಕರ್ನಾಟಕದ ಏಕೀಕರಣ ಚಳುವಳಿ, ವಿಜಯನಗರ ಸಾಮ್ರಾಜ್ಯ, 2 ಮೈಸೂರು ಒಡೆಯರು, 3 ಬಿಟ್ರೆ ರಾಷ್ಟ್ರಕೂಟರು. ಚೋಳರ ಶಾಸನಗಳ ಬಗ್ಗೆ 1, ನೆಕ್ಸ್ಟ್ ಹೊಯ್ಸಳರು. ಅದೇ 545 PSI ನಲ್ಲಿ 2 ಕೇಳಿದ್ರು. ಎಸ್, ಸೇಮೇ. ವಿಜಯಪುರದ ಆದಿಲ್ ಶಾಹಿ, ಇದು ರಿಪೀಟೆಡ್. ಅದನ್ನ ಬಿಟ್ರೆ ಮೈಸೂರು ಒಡೆಯರು ಸೇಮ್, ಇದೆ 2 ಚಾಪ್ಟರ್. ಟೋಟಲ್ 5 ಚಾಪ್ಟರ್ ಅಲ್ಲಿ ಎಲ್ಲಾ ಪ್ರಶ್ನೆಗಳು ಬಂದಿರತಕ್ಕಂಥದ್ದನ್ನ ತಾವು ನೋಡಿರ್ತೀರಿ. ಈಗ ಅದೇ ಆರ್ಡರ್ ವೈಸ್ ಅಲ್ಲಿ ಯಾವ ಐಲ್ಡಿಂಗು ಅದೇ ಆರ್ಡರ್ ವೈಸ್ ಅಲ್ಲಿ ನಾನು ನಿಮಗೆ ಕೊಟ್ಟಿದ್ದೇನೆ ನೋಡಿ. ಇಂಪಾರ್ಟೆಂಟ್ ಟಾಪಿಕ್ಸ್ ಇವೆ, ಇಂಪಾರ್ಟೆಂಟ್ ಚಾಪ್ಟರ್. ಮೈಸೂರು ಒಡೆಯರು ಕಳೆದ ಇತ್ತೀಚಿನ ಟ್ರೆಂಡ್ ಅಲ್ಲಿ 8 ಪ್ರಶ್ನೆಗಳನ್ನ ಕೇಳಿದ್ದಾರೆ, 8ಕ್ಕಿಂತ ಅಧಿಕ ಮೈಸೂರು ಒಡೆಯರು. ಇನ್ನೊಂದು ಚಾಪ್ಟರ್ ಇದೆ, ಕರ್ನಾಟಕ ಸ್ವಾತಂತ್ರ್ಯ ಚಳುವಳಿ, ಏಕೀಕರಣ ಚಳುವಳಿಗಳು ಮತ್ತೆ ದಂಗೆಗಳು, 5+ ಪ್ರಶ್ನೆ. ಸೊ 2 ಫಸ್ಟ್ ಇದನ್ನ ಓದ್ಬೇಕು, ಸೆಕೆಂಡ್ ಐಲ್ಡಿಂಗ್ ಇದು. 3 ವಿಜಯನಗರದ ಸಾಮ್ರಾಜ್ಯ 4+ ಕ್ವಶನ್. 4th ರಾಷ್ಟ್ರಕೂಟರು 4+. 4ನೇದು ಹೊಯ್ಸಳರು. 5ನೇದು ಮುಸ್ಲಿಂ ರಾಜವಂಶಗಳು. ಅಟ್ಲೀಸ್ಟ್ ಇಷ್ಟಾದ್ರು ಓದಿ. ಎಷ್ಟು? ಅಟ್ಲೀಸ್ಟ್ ಈ 6 ಚಾಪ್ಟರ್ ಆದ್ರೂ ಓದಿ. ಸಿಂಪಲ್, 1 ದಿನಕ್ಕೆ ಮುಗಿಯುತ್ತೆ. ಮೈಸೂರು ಒಡೆಯರು, ಕರ್ನಾಟಕ ಸ್ವಾತಂತ್ರ್ಯ ಚಳವಳಿ, ಏಕೀಕರಣ, ವಿಜಯನಗರ ಸಾಮ್ರಾಜ್ಯ, ರಾಷ್ಟ್ರಕೂಟರು, ಹೊಯ್ಸಳರು, ಮುಸ್ಲಿಂ ರಾಜವಂಶ. ಅಟ್ಲೀಸ್ಟ್ ಇಷ್ಟು ಓದಿ. 3 ದಿನ ಟೈಮ್ ತೆಗೆದುಕೊಳ್ಳಿ. 3 ದಿನದಲ್ಲಿ 1 ದಿನಕ್ಕೆ ಇಷ್ಟು ಮುಗಿಸಿ ಅಥವಾ 2 ದಿನಕ್ಕೆ ಮುಗಿಸಿ. ಇನ್ನೊಂದ್ ದಿನ ಟೈಮ್ ಉಳಿದ್ರೆ ಓದ್ಲಿಕ್ಕೆ ಇವೆರಡು ಓದ್ಬಿಡಿ. ಬಾದಾಮಿ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು, ಗಂಗರು, ಕದಂಬರು. ಸೊ ಅಂದ್ರೆ ಯಾವ್ದು ಹೈಯೆಸ್ಟ್ ಮಾರ್ಕ್ಸ್ ಅನ್ನ ರೀಸೆಂಟ್ ಆಗಿ ಕೊಟ್ಟಿದ್ದಾರೆ ಅದರ ಆರ್ಡರ್ ವೈಸ್ ಅಲ್ಲೇ ಇಂಪಾರ್ಟೆಂಟ್ ಅನ್ನ ಕೊಟ್ಟಿದ್ದೀನಿ. ಓಕೆನಾ? ಇದೇ ಆರ್ಡರ್ ವೈಸ್ ಅಲ್ಲಿ ಓದ್ತಾ ಬನ್ನಿ. ಇನ್ನ ಟೈಮ್ ಇತ್ತು ಸರ್ ಅಂದ್ರೆ ಎಕ್ಸ್ಟ್ರಾ ಓದ್ರಿ, ತೊಂದರೆ ಇಲ್ಲ. ಬಟ್ ಅಟ್ಲೀಸ್ಟ್ ಇನ್ 37 ಡೇಸ್ ಇದೆಯಲ್ಲ, 1 ಡೇ ಅಥವಾ 2 ಡೇ ಕೂತ್ಕೊಂಡು ಇಷ್ಟನ್ನ ಓದಿ, ಇಷ್ಟು ಚಾಪ್ಟರ್ನ. ಸೊ ನಿಮ್ಮ ಪ್ರಶ್ನೆಗಳಿದ್ರೆ ಕೇಳಬಹುದು, ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತೇನೆ.
ಏನು ಡೌಟ್ ಇಲ್ಲ ಅಲ್ವಾ? ವೆರಿ ಗುಡ್. ಮಾಡರ್ನ್ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿನ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಈಗ ಇಲ್ಲಿವರೆಗೆ ಪೊಲಿಟಿ ಹೇಳ್ಕೊಟ್ಟಿದ್ದೀನಿ, ಕರ್ನಾಟಕ ಜಿಯೋಗ್ರಫಿ ಹಿಸ್ಟ್ರಿಯನ್ನು ಹೇಳ್ಕೊಟ್ಟಿದ್ದೀನಿ, ಇಂಪಾರ್ಟೆಂಟ್ ಟಾಪಿಕ್ಸ್. ನೆಕ್ಸ್ಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಹೇಳ್ಕೊಡ್ತೀನಿ, ಆಮೇಲೆ ಮಾಡರ್ನ್ ಅಂಡ್ ಮಿಡಿವಲ್ ಕೂಡ ಹೇಳ್ಕೊಡ್ತೀನಿ. ಡೋಂಟ್ ವರಿ, ನಿಮ್ಮ KE ಎಕ್ಸಾಮ್ಗೆ ಇರೋ ಇಷ್ಟು ದಿನದಲ್ಲಿ ಏನೇನು ಓದ್ಬೇಕೋ ಎಲ್ಲವನ್ನು ಕೂಡ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಯಾರಾದರೂ UPSC ಸ್ಟೂಡೆಂಟ್ಸ್ ಇದ್ರೆ ಮೆಂಟರ್ಶಿಪ್ ಶುರುವಾಗಿದೆ, ದಯವಿಟ್ಟು ಜಾಯ್ನ್ ಆಗ್ಬೋದು. ಮತ್ತೆ KAS ಅವರು ಅಥವಾ KPSC ಅವರು ಯಾರಾದರೂ ಇದ್ರು ಕೂಡ ಅವರು ಕೂಡ ಜಾಯ್ನ್ ಆಗಿ ಒಂದು 6 ತಿಂಗಳಿಗೆ ನಿಮ್ಮ ಸಿಲೆಬಸ್ ಕಂಪ್ಲೀಟ್ ಆಗಿ 4 ಸತಿ ರಿವಿಷನ್ ಅನ್ನ ಮಾಡೋಣ. ಈ KA ಎಕ್ಸಾಮ್ದು ಅಡ್ಮಿಷನ್ ಕಂಪ್ಲೀಟ್ ಆಗಿದೆ. ಯಾವುದಕ್ಕೆ? ಮೆಂಟರ್ಶಿಪ್ಗೆ. ಕ್ಲಾಸಸ್ ಬೇಕಾದ್ರೆ ಯಾವ ಬೇಕಾದ್ರೂ ಅಡ್ಮಿಷನ್ ಅನ್ನ ಆಗಿ. ಬಾಯ್, ಸಿ ಯು, ಟೇಕ್ ಕೇರ್.